ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಸರ್, ನಾನು ಈ ಇಲಾಖೆ ಬಂದು ಸುಮಾರು 20 ವರ್ಷಗಳಾಗಿದೆ. 20 ವರ್ಷದಿಂದ ಇದೇ ರೀತಿ ನಮ್ಮ ಒಂದು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕಾಯಕ ಸ್ಥಳವಾದಂಥ ಒಂದು ಕರ್ನಾಟಕ ಸಾರಿಗೆ ರಸ್ತೆ ಸಾರಿಗೆ ನಿಗಮದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಈ ಹಿಂದೆ ಒಂದು ಗುಂಡ್ಲುಪೇಟೆ ಗಡಿನಾಡಿನಲ್ಲಿ ಈ ಒಂದು ಕಾರಿನಾಗಿ ನಾನು ನಿರ್ವಾಹಕನಾಗಿ ಆಯ್ಕೆಯಾದೆ. ಅಲ್ಲಿಂದ ಇಲ್ಲಿ ತನಕ ಸಹಿತ ಇದೇ ರೀತಿ ಒಂದು ಕನ್ನಡ ರಾಜ್ಯೋತ್ಸವನ ನಾನು ಒಂದು ಕಾಯಕ ಸ್ಥಳವಾದಂಥ ಒಂದು ನಿರ್ವಾಹಕ ಸೇವೆಯಲ್ಲಿ ಪ್ರಯಾಣಿಕರ ಮಧ್ಯೆ ಒಂದು ತೊದಲು ನುಡಿಯಲ್ಲಿ ಒಂದು ಕನ್ನಡ ಸೇವೆಯನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಪ್ರಯಾಣಿಕರು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ವಾಹನ ಹತ್ತಿಬಿಟ್ರೆ ಇಡೀ ಒಂದು ಕರ್ನಾಟಕ ದರ್ಶನವನ್ನೇ ನೋಡ್ಬೋದು. ಅಷ್ಟು ಮಾಹಿತಿ ನಾನು ಕೈ ಬರದಲ್ಲೇ 31 ಜಿಲ್ಲೆಗಳ ಬಗ್ಗೆ ಒಂದು ಸಂಕ್ಷಿಪ್ತ ಕೈ ಬರನ್ನು ನಾನು ಒಳಗೆ ಕೊಡ್ತಾ ಇದ್ದೀನಿ ಪ್ರಯಾಣಿಕರಿಗೆ. ಜೊತೆಗೆ ನಾನು ಕೇಳುವಂಥ ಕನ್ನಡ ರಸಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟರೆ ಅವರಿಗೆ ಒಂದು ಕನ್ನಡ ಸಾಹಿತ್ಯ ಪುಸ್ತಕಗಳನ್ನು ನಾನು ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಪ್ರತಿ ತಿಂಗಳು ಒಂದು 2,000 ಸಂಬಳವನ್ನು ಸಂಗ್ರಹ ಮಾಡಿಕೊಂಡು ಈ ರೀತಿ ನನ್ನ ತಿಂಗಳ ವೇತನದಲ್ಲಿ ಒಂದು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ನಾನು ಪ್ರಯಾಣಿಕರ ಮಧ್ಯೆ ಆಚರಿಸ್ತಾ ಬರ್ತಾಯಿದ್ದೀನಿ. ಜೊತೆಗೆ ನಮ್ಮ ಇಲಾಖೆಯವರು ಸಹಿತ ನನಗೆ ಈ ಒಂದು ತುಂಬ ಅವಕಾಶ ಕೊಡ್ತಾಯಿದ್ದಾರೆ. ಒಂದು ವಾಹನವನ್ನು ವ್ಯವಸ್ಥೆ ಮಾಡೋದು, ಈ ರೀತಿ ಒಂದು ಕರ್ತವ್ಯದಲ್ಲಿ ಒಂದು ರಾಜ್ಯೋತ್ಸವ ಮಾಡೋಕ್ಕೆ ಅವಕಾಶ ಕೊಟ್ಟು ಈ ರೀತಿ ಒಂದು ಅರ್ಥಪೂರ್ಣವಂಥ ರಾಜ್ಯೋತ್ಸವವನ್ನು ನಾನು ಮಾಡ್ತಾ ಬರ್ತಾಯಿದ್ದೀನಿ. ಜೊತೆಗೆ ಒಂದು ವಾಹನ ಒಳಗಡೆ ಇಡೀ ಕನ್ನಡ ವರ್ಣಮಾಲಾಕ್ಷರಗಳು, ನಮ್ಮ ಒಂದು ಆಸನ 49 ಆಸನಗಳಿದೆ. 49 ಆಸನಗಳಲ್ಲಿ 49 ವರ್ಣಮಾಲಾಕ್ಷರಗಳನ್ನು ನಾನು ಕೊಡ್ತಾಯಿದ್ದೀನಿ. ಈ ರೀತಿ ಒಂದು ವಿಶಿಷ್ಟವಾಗಿ ಒಂದು ಅರ್ಥಪೂರ್ಣವಾದಂಥ ರಾಜ್ಯೋತ್ಸವವನ್ನು ನಾನು ನನ್ನ ಕಾರ್ಮಿಕರ ಪರವಾಗಿ, ಜೊತೆಗೆ ನನ್ನ ಇಲಾಖೆ ಎಲ್ಲ ಅಧಿಕಾರಿಗಳ ಸಹಕಾರದೊಂದಿಗೆ ಈ ಒಂದು ಅರ್ಥಪೂರ್ಣ ರಾಜ್ಯೋತ್ಸವನ ನಾನು ಮಾಡ್ತಾಯಿದ್ದೀನಿ. ನನ್ನ ಸೇವೆ, ನನ್ನ ಇಲಾಖೆ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಇದೇ ರೀತಿ ನನ್ನ ಸಾರಿಗೆ ಇಲಾಖೆಯಲ್ಲಿ ಒಂದು ರಾಜ್ಯೋತ್ಸವನ ನಾನು ಮಾಡ್ತಾ ಬರ್ತಾಯಿದ್ದೀನಿ ಸರ್. ಏನಿಲ್ಲ, ನಮಗೂ ಸಹಿತ ಕನ್ನಡ ಅಭಿಮಾನ ಮೂಡಿಸಬೇಕು ಅಂತ ತುಂಬ ಅಭಿಮಾನ ಇದೆ. ನಾವು ಈ ಒಂದು ಕಾಯಕ ಸ್ಥಳ ಬಿಟ್ಟು ಹೊರಗೆ ಹೋಗೋಕ್ಕಾಗಲ್ಲ. ಆದ್ದರಿಂದ ಈ ಒಂದು ಕನ್ನಡ ಅಭಿಮಾನ ನಾವು ಇಲ್ಲೇ ಮೂಡಿಸೋಣ. ಜೊತೆಗೆ ಪ್ರಯಾಣಿಕರಿಗೆ ನಮ್ಮ ನಾಡು ನುಡಿ ಬಗ್ಗೆ ರಕ್ಷಣೆ ಮಾಡಬಾರ್ದು. ಜೊತೆಗೆ ನಮ್ಮ ಭಾಷೆಯನ್ನು ನಾವು ಪ್ರೀತಿ ಮಾಡಿದೆ ಇನ್ನು ಯಾರು ಪ್ರೀತಿ ಮಾಡಬೇಕು ಅನ್ನೋ ಒಂದು ಮನೋಭಾವನ ನಾನು ಪ್ರಯಾಣಿಕರಿಗೆ ಕೊಡ್ತಾಯಿದ್ದೀನಿ. ಜೊತೆಗೆ ಪ್ರಯಾಣಿಕರು ನಾನು ಹೇಳೋದಿಷ್ಟೇ, ನೀವು ಎಲ್ಲೇ ಇರಿ, ಹೇಗೆ ಇರಿ, ನಿಮ್ಮ ಮನೆ ಮನ ಇವೆರಡು ಮೊದಲು ಕನ್ನಡಮಯ ಆಗಲಿ. ಅದೇ ರೀತಿ ನವಂಬರ್ ತಿಂಗಳು ಮುಗಿಯ ತನಕ ಸಹಿತ ಈ ಒಂದು ಕನ್ನಡ ಬಾವುಟವನ್ನು ನಿಮ್ಮ ಮನೆಗಳ ಮೇಲೆ ಆರಲಿ ಅನ್ನೋದೇ ಅವರಿಗೆ ನಾನು ಒಂದು ಸಂದೇಶವನ್ನು ಕೊಡ್ತಾ ಬರ್ತಾಯಿದ್ದೀನಿ ಸರ್. ಎಲ್ಲ ಖುಷಿ ಪಡ್ತಾರೆ ಸರ್. ಎಲ್ಲ ಎಲ್ಲಿ ಸುಳ್ಳು ಯಾಕೆ ಇದು ವಿದೇಶದವ್ರಿಗೆ ಎಲ್ಲರಿಗೆ ನಮ್ಮ ವಿಡಿಯೋ ಮಾಡಿ ಅವ್ರ ಮಕ್ಕಳಿಗೆಲ್ಲ ಕಳ್ಸಿದಾರೆ ನೋಡಿ ಸರ್. ನಮ್ಮದು ಭಾಳ ಚೆನ್ನಾಗಿ ಸರ್. ಎಲ್ಲ ಡೆಕೋರೇಷನ್ ಭಾರಿ ಚೆನ್ನಾಗಿ ಮಾಡಿರಿ. ಎಲ್ಲರೂ ಸ್ಮೈಲ್ ಕೊಟ್ಟು ಹೋಗ್ತಾರೆ ಸರ್. ಎಲ್ಲ ಕೈ ಕೊಟ್ಟು ಹೋಗ್ತಾರೆ. ಭಾಳ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಏನು ಸರ್, ಅದು ಒಂಥರ ಏನೋ ಅಂದ್ರೆ ಈ ಒಂದು ಹಾಕಿಬಿಟ್ರಿ ಸರ್. ಎಲ್ಲರೂ ಹೌದು ಬಸ್ ಅವ್ರ ಕಣ್ಣದು ಹೋಗೋ ಮಟ್ಟನೇ ಹಂಗೆ ನಮ್ಮ ಬಸ್ಸೇ ನೋಡ್ತಾ ಇರ್ತಾರೆ ಅಷ್ಟು ಸರ್. ಇಂಟ್ರೆಸ್ಟಿಂಗ್ ನೋಡ್ತಾರೆ ಸರ್ ಎಲ್ಲರೂ. ಹಾಂ ಸರ್, ಭಾಳ ಖುಷಿ ಆಯ್ತು ಸರ್ ಎಲ್ಲರೂ. ನಟರಾಜ್ ಅವರು ತುಂಬ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ ಅವ್ರ ಬಗ್ಗೆ. ಬಟ್ ಆ ಥರ ಎಲ್ಲ ಈ ಥರ KSRTC ನಿರ್ವಾಹಕರಾಗಿ ಅವರು ಈ ಥರ ಎಲ್ಲ ವರ್ಕು ತುಂಬ ಹೆವಿ ಇರುತ್ತೆ. ಆದರೂ ಇಷ್ಟೊಂದು ಕಷ್ಟಪಟ್ಟವರು ಇಷ್ಟೆಲ್ಲ ಇದೆಲ್ಲ ಮಾಡ್ತಿದ್ದಾರೆ ಅಂದರೆ ತುಂಬ ಕನ್ನಡ ಬಗ್ಗೆ ಭಾಳ ಅಭಿಮಾನ ಇದೆ. ಬಟ್ ಇದೇ ರೀತಿ ಅವರು ನೋಡೋಕ್ಕಂತೂ ನಾನು ಒಂದು 15 ವರ್ಷ ಆಯಿತು. ಮತ್ತು ಗುಂಡ್ಲುಪೇಟೆಯಲ್ಲೂ ಇದೇ ರೀತಿ ಮಾಡ್ತಾಯಿದ್ರು. ಬಟ್ ಈಗ ಶಿವಮೊಗ್ಗ ಬಂದಿದ್ದಾರೆ. ಶಿವಮೊಗ್ಗದಲ್ಲೆಲ್ಲ ಕನ್ನಡ ಬಗ್ಗೆ ಈ ಥರ ಎಲ್ಲ ತುಂಬ ಪೇಪರ್ ಎಲ್ಲ ತುಂಬ ವರ್ಕ್ ನಡೀತಾ ಇದೆ. ತುಂಬ ಅಂದರೆ ಭಾಳ ಕಾಳಜಿ ಇದೆ ಅವ್ರಿಗೆ ಕನ್ನಡ ಬಗ್ಗೆ. ಕನ್ನಡ ಬಗ್ಗೆ ಈ ಥರ ಎಲ್ಲ ತುಂಬ ಶಿಕಾರಿಪುರ ಆಯಿತು, ಶಿವಮೊಗ್ಗ ಆಯಿತು, ಆನೋಟೆ ಆಯಿತು, ಗುಂಡ್ಲುಪೇಟೆ ಆಯಿತು, ಮೈಸೂರು ಆಯಿತು, ಈ ಥರ ನಾನಾ ಪ್ರಶಸ್ತಿಗಳೆಲ್ಲ ತೊಗೊಂಡಿದ್ದಾರೆ. ತುಂಬ ನಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅವರಿಗೆ. ಈ ಕನ್ನಡ ರಾಜ್ಯೋತ್ಸವದ ಸಮಯದಲ್ಲಿ ಬಸ್ಸಲ್ಲಿ ಇವತ್ತು ಹೋಗ್ತಾ ಇರೋ ಫಸ್ಟಿಗೆ ಬಂದು ನೋಡಿದಾಗ ತುಂಬಾ ಖುಷಿ ಅನಿಸಿತು. ಎಲ್ಲ ಸಿಂಗಾರ ಮಾಡಿದ್ದಾರೆ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಎಲ್ಲ ಕನ್ನಡ ಅಕ್ಷರಗಳಲ್ಲೇ ಸಿಂಗಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಇಂಟ್ರೆಸ್ಟ್ ತುಂಬಾ ಮೆಚ್ಚಲಾಯ್ತು. ಬಹಳ ಚೆನ್ನಾಗಿ ಮಾಡಿದ್ರಿ. ನಿಜವಾಗ್ಲೂ ಖುಷಿ ಆಯ್ತು. ಎಲ್ಲರಿಗೂ ಇದೇ ತರ ನಿಮ್ಮ ತರನೇ ಕನ್ನಡದ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ತುಂಬಾ ಖುಷಿ ಆಯ್ತು. ಇವಾಗ ಕನ್ನಡ ಅನ್ನೋದು ತುಂಬಾ ಹೋಗ್ತಾ ಇದೆ. ಇದು ನೋಡ್ಬಿಟ್ಟು ಇನ್ನೂ ಇದೆ ಅಂತ ಅನಿಸ್ತಾ ಇದೆ. ಮತ್ತೆ ನಿಮ್ಮ ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ